ಸಿನಿ ರಸಿಕರಿಗೆ ನಮಸ್ಕಾರ, ಅನ್ನದಾತರಿಗೆ ನಮಸ್ಕಾರ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು. ಸಾಲ ಜಾಸ್ತಿ ಮಾಡಿದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳಕ್ ಬರ್ತಾ ಇದಾರೆ ಕ್ರೆಡಿಟ್ ಕುಮಾರ. ಎಸ್, ನಮ್ ಜೊತೆ ಇವಾಗ ಹರೀಶ್ ಸೀನಪ್ಪ ಇದಾರೆ. ಕಿರುತೆರೆನಲ್ಲಿ ಧೂಳೆಬ್ಸಿ ಇವಾಗ ಬೆಳ್ಳಿ ತೆರೆಗೆ ಬರ್ತಾ ಇದಾರೆ. ಅವ್ರನ್ನೇ ಕೇಳೋಣ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಹರೀಶ್ ಸೀನಪ್ಪ ಅವರಿಗೆ ನಮಸ್ಕಾರ. ನಮಸ್ತೆ. ನಿಜವಾಗ್ಲೂ ಧೂಳೆಲ್ಲ ಎಬ್ಬರಿಸಿಲ್ಲ ನಾನು. ಒಂದಷ್ಟು ವರ್ಷ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ, ಒಂದಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಅದು ಇಲ್ಲಿ ಕರ್ಕೊಂಬಂದು ನಿಲ್ಸಿದೆ. ನಿಜವಾಗ್ಲೂ ಧೂಳೆ ಬರ್ಸಿಲ್ಲ, ಬಟ್ 10 ವರ್ಷ ಆನೆಸ್ಟ್ ಕೆಲಸ ಮಾಡಿದ್ದೀನಿ. ಓಕೆ, ಏನು ಇಷ್ಟು ದಿನ ನೀವು ಮಾಧ್ಯಮದಲ್ಲಿ ಒಬ್ರು ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ರಿ, ಈಗ ಬೆಳ್ಳಿ ತೆರೆಗೆ ನೀವು ಬರ್ತಾ ಇದ್ದೀರಾ. ಈ ಟ್ರಾನ್ಸಿಷನ್, ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನ್ ಅನಿಸ್ತಾ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಹೇಳಿ. ಆಕ್ಚುಲಿ ನಾನು ಬೇಸಿಕಲಿ ಆಂಕರ್ ಆಗ್ಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದಿತ್ತು, ಅಂದ್ರೆ ನಾನು ಪಬ್ಲಿಕ್ ಟಿವಿಗೆ ಬರೋಕ್ಕಿಂತ ಮುಂಚೆ ಕೇಬಲ್ ನೆಟ್ವರ್ಕಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಅಲ್ಲೇ ನನಗೊಂದು ಫೀಲ್ ಇತ್ತು, ನಾನೊಂದು ಆರ್ಟಿಸ್ಟ್ ಆಗಬೇಕು ಅನ್ನೋವಂಥದ್ದು, ಒಂದು ಸಿನಿಮಾ ಮಾಡಬೇಕು ಅನ್ನೋವಂಥದ್ದು. ಆದರೆ ರೈಟ್ ಆಪರ್ಚುನಿಟೀಸು ಅಥವಾ ರೈಟ್ ಪ್ಲೇಸು ಎಲ್ಲಿ ಹೋಗಿ ನಾನು ಡೋರ್ ನಾಕ್ ಮಾಡಬೇಕು ಅಥವಾ ಯಾರನ್ನ ಮಾತಾಡಿಸ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಆ ಪ್ರೋಸೆಸ್ನ ನಾನು ಗೋತ್ರು ಆಗಿ ಅದನ್ನೆಲ್ಲ ಕಲಿಯೋದಕ್ಕೆ ಇಷ್ಟು ವರ್ಷ ಟೈಮ್ ಆಯಿತು. ಈಗ ಬಂದಿದೆ ಇದಕ್ಕೆ ಅವಕಾಶ. ನಿರೂಪರ್, ನೀವು ಆಂಕರ್ ಆಗಿದ್ದಾಗಲೇ ಒಂದು ಅಪಾರವಾದ ಅಭಿಮಾನಿಗಳ ಬಳಗ ನಿಮ್ಗಿತ್ತು, ಫ್ಯಾನ್ಸ್ ದೊಡ್ಡದಾಗಿದ್ರು. ಈಗ ನೀವು ಈಗ ಸಿನಿಮಾ ಹೀರೋ ಆಗ್ತಾ ಇದ್ದೀರಾ, ಈಗ ನೀವು ಫ್ಯಾನ್ಸ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆ ಥರದ್ದೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಆ್ಯಕ್ಚುಲಿ ನಾನು ನಿರೂಪಕನಾಗಿದ್ದಾಗಲೂ ನನಗೆಲ್ಲ ಫ್ಯಾನ್ಸ್ ಇದ್ದಿದ್ದು ನನ್ನ ಲೋಗೋಗೆ. ನಾನು ಯಾವ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಪಬ್ಲಿಕ್ ಮ್ಯೂಸಿಕ್ ಇರ್ಬೋದು, ಪಬ್ಲಿಕ್ ಟಿವಿ ಇರ್ಬೋದು, ಅದಕ್ಕಿರುವಂಥ ಫ್ಯಾನ್ಸು. ನಾವಲ್ಲಿ ಬಂದಾಗ ನಮ್ಮನ್ನು ನೋಡ್ತಾರೆ, ನಾವು ಕೊಡೋವಂಥ ಸುದ್ದಿ ಚೆನ್ನಾಗಿದೆ ಅಂತಾರೆ, ಇಲ್ಲ ನಾನು ಡಬ್ಬ ಥರ ಮಾತಾಡ್ತಾನೆ ಅಂತ ಅಂತಾರೆ. ಬಿಟ್ರೆ ನನಗೆ ಪರ್ಸ್ನಲಿ ಯಾವ ಫ್ಯಾನ್ಸು ಇಲ್ಲ. ಮೊದಲ ಹೆಜ್ಜೆ ಇನ್ನೂ ಅಂಬೆಗಾಲು ಇಟ್ಟಿದ್ದೀನಿ. ಒಬ್ಬ ರಿಪೋರ್ಟ್ರು, ಒಬ್ಬ ಆ್ಯಕ್ಟ್ರ್ ಆಗೋದಕ್ಕೆ ಏನು ಬೇಕೋ ಆ ತಯಾರಿ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ತಂಡ ಸಪೋರ್ಟ್ ಮಾಡ್ತಾ ಇದೆ, ನನ್ನ ಡೈರೆಕ್ಟ್ರು, ನನ್ನ ಪ್ರೊಡ್ಯೂಸರು, ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ಅದಕ್ಕೆ ಒಂದಷ್ಟು ಪ್ರಿಪೇರ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಮುಂದೆ ಒಳ್ಳೆ ರಿಸಲ್ಟ್ ಬಂದಾಗ ಖುಷಿ ಪಡ್ತೀನಿ ಅಷ್ಟು. ನಾವೇ ಕಂಡಾಗೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಂದು ಇನ್ಸ್ಪಿರೇಷನ್ ತಗೊಂಡಿದ್ರಿ. ಸೊ ನೀವು ಆಕ್ಟಿಂಗ್ ಅಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ನನಗೆ ಶಿವಣ್ಣ ಬೇಸಿಕಲಿ ತುಂಬ ಇಷ್ಟ. ಶಿವಣ್ಣನ ತುಂಬ ಪ್ರೀತಿಸ್ತೀನಿ. ಆ್ಯಕ್ಚುಲಿ ಇವತ್ತು ಇವೆಂಟ್ಗೆ ಬರಬೇಕಿತ್ತು ಶಿವಣ್ಣ. ಮೈಸೂರು ಶಕ್ತಿಧಾಮದಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅನ್ನೋದು ಕಾರಣಕ್ಕೋಸ್ಕರ ಅಣ್ಣ ಹೊರಟಿದ್ದಾರೆ. ಬರ್ತೀನಿ ಸೆಟ್ಟು ಅಂತ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟವಾಗಿರುವಂಥ ವ್ಯಕ್ತಿ, ಕಲಾವಿದ. ಅದ್ರ ಜೊತೆಗೆ ಅಪ್ಪಾಜಿನೂ ಇಷ್ಟ ನನಗೆ. ಅವ್ರನ್ನೆಲ್ಲ ನಾನು ನೋಡ್ತಾ ಇದ್ದು, ಅವ್ರ ಶಿವಣ್ಣನ ನಾನು ಸೆಟ್ಟಲ್ಲಿ ನೋಡಿದ್ದೀನಿ. ಅವರ ಶೂಟ್ಗೆ ಹೋಗ್ಬೇಕಾದ್ರೆ ಶಾರ್ಟಲ್ಲಿ ಹೆಂಗೆ ಇರ್ತಾರೆ ಇವೆಲ್ಲ ನೋಡಿದ್ದೀನಿ. ನಾವು ಆ ಥರ ಒಳ್ಳೆ ಆ್ಯಕ್ಟರ್ ಅನ್ನಿಸ್ಕೋಬೇಕು, ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಥರ ಯೋಚನೆ ಇಟ್ಕೊಂಡು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಒಂದಷ್ಟು ರಿಹರ್ಸಲ್ಸ್ ಮಾಡ್ತಾ ಇದ್ದೀನಿ. ಕತೆ ಏನು ಬರೀತಾ ಇದ್ದಾರೆ, ಡೈಲಾಗ್ ಏನು ಬರೀತಾ ಇದ್ದಾರೆ, ಅದನ್ನು ನಾನು ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ಕುಮಾರ್ ಅಂದು ಕ್ರೆಡಿಟ್ ರಿಕವರಿ ಬ್ಯಾಗ್ಗಳ ಜೊತೆ ಏನಾದ್ರು ಆಕ್ಷನ್ ಇದೆ? ಆ್ಯಕ್ಷನ್ ಅಂತ ಆ ಥರದ್ದೇನಿಲ್ಲ, ನ್ಯಾಚುರಲ್ ಆಗಿರುತ್ತೆ ಸಿನಿಮಾ. ಅಂದರೆ ತುಂಬ ರಿಯಲ್ ಲೈಫಲ್ಲಿ ನೀವೇನಿದ್ದೀರಾ, ನಾನೇನಿದ್ದೀನಿ, ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಬಳಗ ಏನಿರುತ್ತೆ, ಸ್ನೇಹಿತರ ಬಳಗ, ಎಲ್ಲರ ಲೈಫಲ್ಲೂ ನಡೆದಿರೋವಂಥದ್ದು ಅಥವಾ ನಡೀತಾರಂಥದ್ದು ಪ್ರೆಸೆಂಟ್ ಸಿಚುವೇಶನ್ನು. ಸೊ ಅದನ್ನು ಡೈರೆಕ್ಟರ್ ತರಬೇಕು ಅಂತಿದ್ದಾರೆ. ತೀರಾ ಆ್ಯಕ್ಷನ್ನು, ತೀರಾ ಡ್ರಾಮಾ ಆ ಥರ ಇಲ್ಲ, ರಿಯಲಿಸ್ಟಿಕ್ ಆಗಿರುತ್ತೆ ಸಿನಿಮಾ, ರಿಯಲ್ ಲೈಫ್ಗೆ ಹತ್ತಿರವಾಗಿರುತ್ತೆ. ಪೋಸ್ಟಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ನಂಬರ್ ಕಾಣ್ತಿದೆ, ನಿಮ್ದಾ? ಅಲ್ಲ, ಆ್ಯಕ್ಚುಲಿ ಅದು ಕ್ರೆಡಿಟ್ ಕಾರ್ಡ್ ನಂಬರ್ ಅಲ್ಲ, ಅದು ಅಪ್ಪು ಬಾಸ್ ಡೇಟ್ ಆಫ್ ಬರ್ತ್. ಅದು ಅವ್ರನ್ನ ನಮ್ಮ ಜೊತೆಲಿ ಯಾವತ್ತೂ ಕ್ಯಾರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಮ್ಮ ಡೈರೆಕ್ಟ್ರು ಪ್ಲ್ಯಾನ್ ಮಾಡಿರೋದು. ಅಪ್ಪು ಬಾಸ್ ಡೇಟ್ ಆಫ್ ಬರ್ತ್ನಲ್ಲಿ ಇಟ್ಕೊಂಡಿದ್ದೀವಿ. ಅದು ಅವ್ರು ನಮಗೊಂದು ಆಶೀರ್ವಾದ ಮಾಡಿರೋ ಥರ ನಮಗೊಂದು ಫೀಲು. ಸೊ ಅದನ್ನ ಜೊತೆಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಗೋಲ್ಗಪ್ಪ ಸಖತ್ ಸ್ಪೈಸಿ ಚಾನಲ್ ಕಡೆಯಿಂದ ನಿಮಗೆ ಶುಭವಾಗಲಿ, ಒಳ್ಳೇದಾಗಲಿ, ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಹಾಗೆ ನಮ್ಮ ಗೆಳೆಯರ ಬಳಗದಿಂದ ಕೂಡ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಇದೊಂದು ದಿನಕ್ಕೋಸ್ಕರ ತುಂಬ ಕೆಲಸ ಮಾಡಿದ್ದೀನಿ. ಇವತ್ತು ಆ ದಿನ ಬಂದಿದೆ. ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ, ಬಟ್ ಆದರೂ ಒಳಗಡೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನಿಮ್ಮೆಲ್ಲರ ಲವ್, ಸಪೋರ್ಟು ಕ್ರೆಡಿಟ್ ಕುಮಾರನ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.